ಆಗಿದ್ದೇನು ಅರೆಸ್ಟ್ ಆಗಿರೋರು ಯಾರು ಅನ್ನೋದನ್ನ ಕ್ವಿಕ್ ಆಗಿ ಗಮನಿಸ್ಬಿಡೋಣ. ಸತ್ತ ಹಸು ಮಾಂಸಕ್ಕೆ ವಿಷವಿಟ್ಟಿದ್ದ ಕಿಡಿಗೇಡಿಯನ್ನ ಅಂಧರ್ ಮಾಡಲಾಗಿದೆ. ಕಳ್ಳೊಬ್ಬೆ ದೊಡ್ಡಿಯ ಶಿವಣ್ಣ ಅನ್ನೋರನ್ನ ಬಂಧಿಸಲಾಗಿದೆ. ಈತನ ಜೊತೆಯಲ್ಲಿದ್ದ ಈತನ ಮಗ, ಅಂದ್ರೆ ಈ ವಿಷ ಹಾಕೋ ಸಂದರ್ಭದಲ್ಲಿ ಶಿವಣ್ಣನಿಗೆ ಸಾಥ್ ಕೊಟ್ಟಿದ್ದ ಆತನ ಮಗ ಇದೀಗ ಎಸ್ಕೇಪ್ ಆಗಿದ್ದಾನೆ. ಆತನ ಹುಡುಕಾಟವನ್ನು ಪೊಲೀಸರು ನಡೆಸ್ತಾ ಇದ್ದಾರೆ. ಶಿವಣ್ಣ ಅವ್ರ ಹತ್ರ 60 ಹಸು ಇದೆಯಂತೆ. ಹಸುಗಳನ್ನ ಮೇಯೋಕೆ ಕಾಡಿಗೆ ಬಿಡ್ತಾ ಇದ್ರಂತೆ. ಹೀಗೆ ಕಾಡಿಗೆ ಹಸುವನ್ನ ಮೇಯೋಕ್ ಬಿಡೋದು ಕೂಡ ತಪ್ಪು. ಈಗ ಯಾರೋ ಒಬ್ಬ ವ್ಯಕ್ತಿ ಹಸುಗಳನ್ನ ಕಾಡಿಗೆ ಮೇಯೋಕ್ ಬಿಟ್ಟಿದ್ದಾರಲ್ಲ, ಅದನ್ನ ಗಮನಿಸದೇ ಇರೋದು ಕೂಡ ಅರಣ್ಯ ಅಧಿಕಾರಿಗಳ ಹಾಗೆ ಅಲ್ಲಿನ ಸಿಬ್ಬಂದಿಗಳ ತಪ್ಪು. ಇತ್ತೀಚೆಗೆ ಶಿವಣ್ಣ ಅವರ ಹಸುವನ್ನ ಹುಲಿ ಕೊಂದು ಹಾಕಿತ್ತು. ಇದೇ ಕೋಪದಲ್ಲಿ ಸತ್ತ ಹಸುವಿನ ದೇಹದ ಮೇಲೆ ವಿಷವನ್ನ ಸಿಂಪಡಿಸಿದ್ದ ಶಿವಣ್ಣ ಹಾಗೆ ಆತನ ಮಗ ಅನ್ನೋ ಆರೋಪ ಇತ್ತು. ಸೇಡಿಗೆ ಸತ್ತ ಹಸುವಿಗೆ ವಿಷವಿಕ್ಕಿದ್ದ ಶಿವಣ್ಣ ಹಾಗೆ ಮಗ ಆ ವಿಷದ ಮಾಂಸವನ್ನ ತಿಂದು ತಾಯಿ ಹುಲಿ ಹಾಗೆ ಪುಟ್ಟ 4 ಮರಿ ಹುಲಿಗಳು ಸಾವನ್ನಪ್ಪಿವೆ. ಹುಲಿ ಹತ್ಯೆಗೆ ಕೇವಲ ಶಿವಣ್ಣ ಹಾಗೆ ಆತನ ಮಗ ಮಾತ್ರ ಕಾರಣನ? ಖಂಡಿತವಾಗಿಯೂ ಅಲ್ಲ. ನಾನಾಗ್ಲೇ ಹೇಳ್ದ ಹಾಗೆ ಅರಣ್ಯ ಪ್ರದೇಶದಲ್ಲಿ ಹಸುಗಳನ್ನ ಮೇಯಲಿಕ್ಕೆ ಬಿಟ್ಟಂತಹ ವಾತಾವರಣ, ಇದನ್ನ ನಿರ್ವಹಣೆ ಮಾಡಬೇಕಾಗಿದ್ದು ಅಲ್ಲಿನ ಸಿಬ್ಬಂದಿಗಳು. ಮಾಡಿಲ್ಲ ಅಂತಂದ್ರೆ ಆ ಅಧಿಕಾರಿಗಳ ಸಿಬ್ಬಂದಿಗಳ ನಿರ್ಲಕ್ಷ್ಯ ಕೂಡ ಇದೆ. ಇದರ ಜೊತೆಗೆ ಹಿರಿಯ ಕಿರಿಯ ಅಧಿಕಾರಿಗಳ ನಡುವೆ ಸಾಮರಸ್ಯ ಇಲ್ಲ ಅನ್ನೋ ಮಾಹಿತಿ ಕೂಡ ಇದಾದ ನಂತರದಲ್ಲಿ ಹೊರಬಂದಿದೆ. ಯಾಕೆ ಸಂಘರ್ಷ ಆಗ್ತಾ ಇದೆ ಅಧಿಕಾರಿಗಳು ಹಾಗೆ ಅರಣ್ಯ ಪಾಲಕರ ನಡುವೆ ಅಂದ್ರೆ ಫಾರೆಸ್ಟ್ ವಾಚರ್ಸ್ ಅಂತ ಇರ್ತಾರೆ, ಅವ್ರದೇ ಕರ್ತವ್ಯ ಇದೆ. ಪ್ರತಿನಿತ್ಯ ಅವ್ರಿಗೆ ರೌಂಡ್ಸ್ ಹಾಕ್ಲಿಕ್ಕಿರತ್ತೆ. ಒಂದಿನಕ್ಕೆ ಇಷ್ಟು ಬಾರಿ ತಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶವನ್ನ ಸುತ್ತ ಹಾಕಬೇಕು. ಎಲ್ಲವೂ ಕೂಡ ಸರಿಯಾಗಿದೆಯಾ, ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಆಗ್ತಾ ಇದೆಯಾ, ವನ್ಯ ಜೀವಿಗಳಿಗಾಗ್ಲಿ ಅರಣ್ಯ ಪ್ರದೇಶಕ್ಕಾಗ್ಲಿ ಯಾವುದೇ ರೀತಿ ಹಾನಿ ಆಗ್ತಿಲ್ವಲ್ಲ, ಇದೆಲ್ಲವನ್ನ ಗಮನಿಸಬೇಕಾಗಿರೋ ಜವಾಬ್ದಾರಿ ಇವ್ರ ಮೇಲೆ ಇರುತ್ತೆ, ವಾಚರ್ಸ್. ಆದ್ರೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವ ಈ ವಾಚರ್ಸ್ ಹಬ್ಬಬ್ಬ ಅಂದ್ರೆ 5, 10, 15 ಸಾವಿರವೂ ಇಲ್ಲ, 5-10 ಸಾವಿರ ಸಂಬಳ ತಗೊಳ್ಳೋ ಈ ವಾಚರ್ಸ್ಗೆ 3 ತಿಂಗಳಿಂದ ಸಂಬಳ ಇಲ್ವಂತೆ. ಅವ್ರ ಊಟ, ಅವ್ರ ಇಡೀ ಪರಿವಾರ ನಂಬ್ಕೊಂಡಿರೋದೇ ಈ ಸಂಬಳದ ಮೇಲೆ. ಅದನ್ನೂ ಕೂಡ ಕಿತ್ಕೊಂಡು ತಿಂತಾ ಇದ್ದಾರೆ ಅಧಿಕಾರಿಗಳು, ಸರ್ಕಾರ. ನಾಗ್ಲೇ ಹೇಳ್ದಾಗೆ ಗುತ್ತಿಗೆ ಏಜೆನ್ಸಿ, ಆ ಗುತ್ತಿಗೆದಾರನಿಗೆ ದುಡ್ಡು ಕೊಡಬೇಕಾಗಿರೋದು ಸರ್ಕಾರ 2 ಕೋಟಿ ಬಿಲ್ ಬಾಕಿ ಉಳಿಸ್ಕೊಂಡಿದೆಯಂತೆ. ಗುತ್ತಿಗೆದಾರನಿಗೆ ಸರ್ಕಾರ ಬಿಲ್ ಕ್ಲಿಯರ್ ಮಾಡಿಲ್ಲ, ಹಾಗಾಗಿ ಆತ ಸಂಬಳ ಕೊಟ್ಟಿಲ್ಲ. ಅಲ್ಲಿಗೆ ಹೊಣೆ ಸರ್ಕಾರದ್ದೇ. ಮತ್ತೆ ಸಂಬಳ ನೀಡದೆ ಸರ್ಕಾರ ಸತಾಯಿಸ್ತಾ ಇರೋ ಕಾರಣಕ್ಕೇನೆ ಮಾಡಬೇಕಾಗಿರೋ ಕೆಲಸವನ್ನ ವಾಚರ್ಸ್ ಮಾಡ್ತಾ ಇಲ್ಲ. ಆ ರುಟೀನ್ ಚೆಕಿಂಗ್ ಪ್ರಾಸೆಸ್ ಇದ್ದಿದ್ರೆ ಬಹುಶಃ ಈ 5 ಹುಲಿಗಳು ಬದುಕುಳಿತಾ ಇತ್ತು. ಶಿವಣ್ಣ ತನ್ನ ಹಸುನು ಬಿಡ್ತಿರ್ಲಿಲ್ಲ ಕಾಡಿನೊಳಗೆ. ಇನ್ ಕೇಸ್ ಹಸು ಏಮಾರಿ ಬಂದು ಅಲ್ಲಿ ಹುಲಿ ಬೇಟೆಯಿಂದಾಗಿ ಬಲಿಯಾಗಿ ಹೋಗಿದ್ರು ಕೂಡ ಪ್ರತೀಕಾರ ಎಲ್ಲ ತಗೊಳ್ಳೋ ಹಂತಕ್ಕಂತೂ ಇರ್ತಿರ್ಲಿಲ್ಲ. ಅಲ್ಲಿಗೆ ಸರ್ಕಾರ ಕೂಡ ಇದರಲ್ಲಿ ಪಾತ್ರಧಾರಿ. ನಿರಂತರ ಪ್ರತಿಭಟನೆ ಆಗ್ತಿದ್ರು ಕೂಡ ಸಂಬಳ ಕೊಡಿ ಅಂತ ಹೇಳಿ ಅಧಿಕಾರಿಗಳು ಕಣ್ಬಿಟ್ಟಿಲ್ಲ. ಇದರ ಜೊತೆಯಲ್ಲಿ ಮತ್ತೊಂದು, ಅಲ್ಲಿರುವ ಡಿಸಿಎಫ್ ಮೇಲೇನೆ ಆಪಾದನೆ ಇದೆ. ಸಸ್ಪೆಂಡ್ ಆದವರನ್ನ ಕರ್ಕೊಂಡು ಬಂದು ಇಲ್ಲಿ ಕೂರಿಸಿದ್ದಾರೆ ಅಂತ ಹೇಳಿ ಸರ್ಕಾರದ ಕಡೆ ಬೊಟ್ಟು ಮಾಡ್ತಿದ್ದಾರೆ ವನ್ಯಜೀವಿ ಪ್ರೇಮಿಗಳು. ಇಷ್ಟೆಲ್ಲಾ ಲೋಪಗಳ ಪರಿಣಾಮ ಈ 5 ಹುಲಿಗಳ ಮಾರಣ ಹೋಮ. ಆಗಿದ್ದೇನು ಅರೆಸ್ಟ್ ಆಗಿರೋರು ಯಾರು ಅನ್ನೋದನ್ನ ಕ್ವಿಕ್ ಆಗಿ ಗಮನಿಸ್ಬಿಡೋಣ. ಸತ್ತ ಹಸು ಮಾಂಸಕ್ಕೆ ವಿಷವಿಟ್ಟಿದ್ದ ಕಿಡಿಗೇಡಿಯನ್ನ ಅಂಧರ್ ಮಾಡಲಾಗಿದೆ. ಕಳ್ಳೊಬ್ಬೆ ದೊಡ್ಡಿಯ ಶಿವಣ್ಣ ಅನ್ನೋರನ್ನ ಬಂಧಿಸಲಾಗಿದೆ. ಈತನ ಜೊತೆಯಲ್ಲಿದ್ದ ಈತನ ಮಗ, ಅಂದ್ರೆ ಈ ವಿಷ ಹಾಕೋ ಸಂದರ್ಭದಲ್ಲಿ ಶಿವಣ್ಣನಿಗೆ ಸಾಥ್ ಕೊಟ್ಟಿದ್ದ ಆತನ ಮಗ ಇದೀಗ ಎಸ್ಕೇಪ್ ಆಗಿದ್ದಾನೆ. ಆತನ ಹುಡುಕಾಟವನ್ನು ಪೊಲೀಸರು ನಡೆಸ್ತಾ ಇದ್ದಾರೆ. ಶಿವಣ್ಣ ಅವ್ರ ಹತ್ರ 60 ಹಸು ಇದೆಯಂತೆ. ಹಸುಗಳನ್ನ ಮೇಯೋಕೆ ಕಾಡಿಗೆ ಬಿಡ್ತಾ ಇದ್ರಂತೆ. ಹೀಗೆ ಕಾಡಿಗೆ ಹಸುವನ್ನ ಮೇಯೋಕ್ ಬಿಡೋದು ಕೂಡ ತಪ್ಪು. ಈಗ ಯಾರೋ ಒಬ್ಬ ವ್ಯಕ್ತಿ ಹಸುಗಳನ್ನ ಕಾಡಿಗೆ ಮೇಯೋಕ್ ಬಿಟ್ಟಿದ್ದಾರಲ್ಲ, ಅದನ್ನ ಗಮನಿಸದೇ ಇರೋದು ಕೂಡ ಅರಣ್ಯ ಅಧಿಕಾರಿಗಳ ಹಾಗೆ ಅಲ್ಲಿನ ಸಿಬ್ಬಂದಿಗಳ ತಪ್ಪು. ಇತ್ತೀಚೆಗೆ ಶಿವಣ್ಣ ಅವರ ಹಸುವನ್ನ ಹುಲಿ ಕೊಂದು ಹಾಕಿತ್ತು. ಇದೇ ಕೋಪದಲ್ಲಿ ಸತ್ತ ಹಸುವಿನ ದೇಹದ ಮೇಲೆ ವಿಷವನ್ನ ಸಿಂಪಡಿಸಿದ್ದ ಶಿವಣ್ಣ ಹಾಗೆ ಆತನ ಮಗ ಅನ್ನೋ ಆರೋಪ ಇತ್ತು. ಸೇಡಿಗೆ ಸತ್ತ ಹಸುವಿಗೆ ವಿಷವಿಕ್ಕಿದ್ದ ಶಿವಣ್ಣ ಹಾಗೆ ಮಗ ಆ ವಿಷದ ಮಾಂಸವನ್ನ ತಿಂದು ತಾಯಿ ಹುಲಿ ಹಾಗೆ ಪುಟ್ಟ 4 ಮರಿ ಹುಲಿಗಳು ಸಾವನ್ನಪ್ಪಿವೆ. ಹುಲಿ ಹತ್ಯೆಗೆ ಕೇವಲ ಶಿವಣ್ಣ ಹಾಗೆ ಆತನ ಮಗ ಮಾತ್ರ ಕಾರಣನ? ಖಂಡಿತವಾಗಿಯೂ ಅಲ್ಲ. ನಾನಾಗ್ಲೇ ಹೇಳ್ದ ಹಾಗೆ ಅರಣ್ಯ ಪ್ರದೇಶದಲ್ಲಿ ಹಸುಗಳನ್ನ ಮೇಯಲಿಕ್ಕೆ ಬಿಟ್ಟಂತಹ ವಾತಾವರಣ, ಇದನ್ನ ನಿರ್ವಹಣೆ ಮಾಡಬೇಕಾಗಿದ್ದು ಅಲ್ಲಿನ ಸಿಬ್ಬಂದಿಗಳು.
ಮಾಡಿಲ್ಲ ಅಂತಂದ್ರೆ ಆ ಅಧಿಕಾರಿಗಳ ಸಿಬ್ಬಂದಿಗಳ ನಿರ್ಲಕ್ಷ್ಯ ಕೂಡ ಇದೆ. ಇದರ ಜೊತೆಗೆ ಹಿರಿಯ ಕಿರಿಯ ಅಧಿಕಾರಿಗಳ ನಡುವೆ ಸಾಮರಸ್ಯ ಇಲ್ಲ ಅನ್ನೋ ಮಾಹಿತಿ ಕೂಡ ಇದಾದ ನಂತರದಲ್ಲಿ ಹೊರಬಂದಿದೆ. ಹೀಗೆ ಯಾಕೆ ಸಂಘರ್ಷ ಆಗ್ತಾ ಇದೆ ಅಧಿಕಾರಿಗಳು ಹಾಗೆ ಅರಣ್ಯ ಪಾಲಕರ ನಡುವೆ ಅಂದ್ರೆ ವಾಚರ್ಸ್, ಫಾರೆಸ್ಟ್ ವಾಚರ್ಸ್ ಅಂತ ಇರ್ತಾರೆ, ಅವ್ರದೇ ಕರ್ತವ್ಯ ಇದೆ. ಪ್ರತಿನಿತ್ಯ ಅವ್ರಿಗೆ ರೌಂಡ್ಸ್ ಹಾಕ್ಲಿಕ್ಕಿರತ್ತೆ. ಒಂದಿನಕ್ಕೆ ಇಷ್ಟು ಬಾರಿ ತಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶವನ್ನ ಸುತ್ತ ಹಾಕಬೇಕು. ಎಲ್ಲವೂ ಕೂಡ ಸರಿಯಾಗಿದೆಯಾ, ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಆಗ್ತಾ ಇದೆಯಾ, ವನ್ಯ ಜೀವಿಗಳಿಗಾಗ್ಲಿ ಅರಣ್ಯ ಪ್ರದೇಶಕ್ಕಾಗ್ಲಿ ಯಾವುದೇ ರೀತಿ ಹಾನಿ ಆಗ್ತಿಲ್ವಲ್ಲ, ಇದೆಲ್ಲವನ್ನ ಗಮನಿಸಬೇಕಾಗಿರೋ ಜವಾಬ್ದಾರಿ ಇವ್ರ ಮೇಲೆ ಇರುತ್ತೆ, ವಾಚರ್ಸ್. ಆದ್ರೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವ ಈ ವಾಚರ್ಸ್ ಹಬ್ಬಬ್ಬ ಅಂದ್ರೆ 5, 10, 15 ಸಾವಿರವೂ ಇಲ್ಲ, 5-10 ಸಾವಿರ ಸಂಬಳ ತಗೊಳ್ಳೋ ಈ ವಾಚರ್ಸ್ಗೆ 3 ತಿಂಗಳಿಂದ ಸಂಬಳ ಇಲ್ವಂತೆ. ಅವ್ರ ಊಟ, ಅವ್ರ ಇಡೀ ಪರಿವಾರ ನಂಬ್ಕೊಂಡಿರೋದೇ ಈ ಸಂಬಳದ ಮೇಲೆ, ಅದನ್ನೂ ಕೂಡ ಕಿತ್ಕೊಂಡು ತಿಂತಾ ಇದ್ದಾರೆ ಅಧಿಕಾರಿಗಳು. ಸರ್ಕಾರ ನಾಗ್ಲೇ ಹೇಳ್ದಾಗೆ ಗುತ್ತಿಗೆ ಏಜೆನ್ಸಿ, ಆ ಗುತ್ತಿಗೆದಾರನಿಗೆ ದುಡ್ಡು ಕೊಡ್ಬೇಕಾಗಿರೋದು ಸರ್ಕಾರ 2 ಕೋಟಿ ಬಿಲ್ ಬಾಕಿ ಉಳಿಸ್ಕೊಂಡಿದೆಯಂತೆ. ಗುತ್ತಿಗೆದಾರನಿಗೆ ಸರ್ಕಾರ ಬಿಲ್ ಕ್ಲಿಯರ್ ಮಾಡಿಲ್ಲ, ಹಾಗಾಗಿ ಆತ ಸಂಬಳ ಕೊಟ್ಟಿಲ್ಲ. ಅಲ್ಲಿಗೆ ಹೊಣೆ ಸರ್ಕಾರದ್ದೇ. ಮತ್ತೆ ಸಂಬಳ ನೀಡದೆ ಸರ್ಕಾರ ಸತಾಯಿಸ್ತಾ ಇರೋ ಕಾರಣಕ್ಕೇನೆ ಮಾಡಬೇಕಾಗಿರೋ ಕೆಲಸವನ್ನ ವಾಚರ್ಸ್ ಮಾಡ್ತಾ ಇಲ್ಲ. ಆ ರುಟೀನ್ ಚೆಕಿಂಗ್ ಪ್ರಾಸೆಸ್ ಇದ್ದಿದ್ರೆ ಬಹುಶಃ ಈ 5 ಹುಲಿಗಳು ಬದುಕುಳಿತಾ ಇತ್ತು. ಶಿವಣ್ಣ ತನ್ನ ಹಸುನು ಬಿಡ್ತಿರ್ಲಿಲ್ಲ ಕಾಡಿನೊಳಗೆ. ಇನ್ ಕೇಸ್ ಹಸು ಏಮಾರಿ ಬಂದು ಅಲ್ಲಿ ಹುಲಿ ಬೇಟೆಯಿಂದಾಗಿ ಬಲಿಯಾಗಿ ಹೋಗಿದ್ರು ಕೂಡ ಪ್ರತೀಕಾರ ಎಲ್ಲ ತಗೊಳ್ಳೋ ಹಂತಕ್ಕಂತೂ ಇರ್ತಿರ್ಲಿಲ್ಲ. ಅಲ್ಲಿಗೆ ಸರ್ಕಾರ ಕೂಡ ಇದರಲ್ಲಿ ಪಾತ್ರಧಾರಿ. ನಿರಂತರ ಪ್ರತಿಭಟನೆ ಆಗ್ತಿದ್ರು ಕೂಡ ಸಂಬಳ ಕೊಡಿ ಅಂತ ಹೇಳಿ ಅಧಿಕಾರಿಗಳು ಕಣ್ಬಿಟ್ಟಿಲ್ಲ. ಇದರ ಜೊತೆಯಲ್ಲಿ ಮತ್ತೊಂದು, ಅಲ್ಲಿರುವ ಡಿಸಿಎಫ್ ಮೇಲೇನೆ ಆಪಾದನೆ ಇದೆ. ಸಸ್ಪೆಂಡ್ ಆದವರನ್ನ ಕರ್ಕೊಂಡು ಬಂದು ಇಲ್ಲಿ ಕೂರಿಸಿದ್ದಾರೆ ಅಂತ ಹೇಳಿ ಸರ್ಕಾರದ ಕಡೆ ಬೊಟ್ಟು ಮಾಡ್ತಿದ್ದಾರೆ ವನ್ಯಜೀವಿ ಪ್ರೇಮಿಗಳು. ಇಷ್ಟೆಲ್ಲಾ ಲೋಪಗಳ ಪರಿಣಾಮ ಈ 5 ಹುಲಿಗಳ ಮಾರಣ ಹೋಮ ಆಗಿದ್ದೇನು. ಅರೆಸ್ಟ್ ಆಗಿರೋರು ಯಾರು ಅನ್ನೋದನ್ನ ಕ್ವಿಕ್ ಆಗಿ ಗಮನಿಸ್ಬಿಡೋಣ. ಸತ್ತ ಹಸು ಮಾಂಸಕ್ಕೆ ವಿಷವಿಟ್ಟಿದ್ದ ಕಿಡಿಗೇಡಿಯನ್ನ ಅಂದರ್ ಮಾಡಲಾಗಿದೆ. ಕಳ್ಳೊಬ್ಬೆ ದೊಡ್ಡಿಯ ಶಿವಣ್ಣ ಅನ್ನೋರನ್ನ ಬಂಧಿಸಲಾಗಿದೆ. ಈತನ ಜೊತೆಯಲ್ಲಿದ್ದ ಈತನ ಮಗ, ಅಂದ್ರೆ ಈ ವಿಷ ಹಾಕುವ ಸಂದರ್ಭದಲ್ಲಿ ಶಿವಣ್ಣನಿಗೆ ಸಾಥ್ ಕೊಟ್ಟಿದ್ದ ಆತನ ಮಗ ಇದೀಗ ಎಸ್ಕೇಪ್ ಆಗಿದ್ದಾನೆ. ಆತನ ಹುಡುಕಾಟವನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಶಿವಣ್ಣ ಅವ್ರ ಹತ್ರ 60 ಹಸು ಇದೆಯಂತೆ. ಹಸುಗಳನ್ನ ಮೇಯೋಕೆ ಕಾಡಿಗೆ ಬಿಡ್ತಾ ಇದ್ರಂತೆ. ಹೀಗೆ ಕಾಡಿಗೆ ಹಸುವನ್ನ ಮೇಯೋಕ್ ಬಿಡೋದು ಕೂಡ ತಪ್ಪು. ಈಗ ಯಾರೋ ಒಬ್ಬ ವ್ಯಕ್ತಿ ಹಸುಗಳನ್ನ ಕಾಡಿಗೆ ಮೇಯೋಕ್ ಬಿಟ್ಟಿದ್ದಾರಲ್ಲ, ಅದನ್ನ ಗಮನಿಸದೇ ಇರೋದು ಕೂಡ ಅರಣ್ಯ ಅಧಿಕಾರಿಗಳ ಹಾಗೆ ಅಲ್ಲಿನ ಸಿಬ್ಬಂದಿಗಳ ತಪ್ಪು. ಇತ್ತೀಚೆಗೆ ಶಿವಣ್ಣ ಅವರ ಹಸುವನ್ನ ಹುಲಿ ಕೊಂದು ಹಾಕಿತ್ತು. ಇದೇ ಕೋಪದಲ್ಲಿ ಸತ್ತ ಹಸುವಿನ ದೇಹದ ಮೇಲೆ ವಿಷವನ್ನ ಸಿಂಪಡಿಸಿದ್ದ ಶಿವಣ್ಣ ಹಾಗೆ ಆತನ ಮಗ ಅನ್ನೋ ಆರೋಪ ಇದೆ. ಸೇಡಿಗೆ ಸತ್ತ ಹಸುವಿಗೆ ವಿಷವಿಕ್ಕಿದ್ದ ಶಿವಣ್ಣ ಹಾಗೆ ಮಗ ಆ ವಿಷದ ಮಾಂಸವನ್ನ ತಿಂದು ತಾಯಿ ಹುಲಿ ಹಾಗೆ ಪುಟ್ಟ 4 ಮರಿ ಹುಲಿಗಳು ಸಾವನ್ನಪ್ಪಿವೆ. ಹುಲಿ ಹತ್ಯೆಗೆ ಕೇವಲ ಶಿವಣ್ಣ ಹಾಗೆ ಆತನ ಮಗ ಮಾತ್ರ ಕಾರಣನ? ಖಂಡಿತವಾಗಿಯೂ ಅಲ್ಲ. ನಾನಾಗ್ಲೇ ಹೇಳಿದ ಹಾಗೆ ಅರಣ್ಯ ಪ್ರದೇಶದಲ್ಲಿ ಹಸುಗಳನ್ನ ಮೇಯಲಿಕ್ಕೆ ಬಿಟ್ಟಂತಹ ವಾತಾವರಣ, ಇದನ್ನ ನಿರ್ವಹಣೆ ಮಾಡಬೇಕಾಗಿದ್ದು ಅಲ್ಲಿನ ಸಿಬ್ಬಂದಿಗಳು. ಮಾಡಿಲ್ಲ ಅಂತಂದ್ರೆ ಆ ಅಧಿಕಾರಿಗಳ ಸಿಬ್ಬಂದಿಗಳ ನಿರ್ಲಕ್ಷ್ಯ ಕೂಡ ಇದೆ. ಇದರ ಜೊತೆಗೆ ಹಿರಿಯ ಕಿರಿಯ ಅಧಿಕಾರಿಗಳ ನಡುವೆ ಸಾಮರಸ್ಯ ಇಲ್ಲ ಅನ್ನೋ ಮಾಹಿತಿ ಕೂಡ ಇದಾದ ನಂತರದಲ್ಲಿ ಹೊರಬಂದಿದೆ. ಹೀಗೆ ಯಾಕೆ ಸಂಘರ್ಷ ಆಗ್ತಾ ಇದೆ ಅಧಿಕಾರಿಗಳು ಹಾಗೆ ಅರಣ್ಯ ಪಾಲಕರ ನಡುವೆ ಅಂದ್ರೆ ವಾಚರ್ಸ್, ಫಾರೆಸ್ಟ್ ವಾಚರ್ಸ್ ಅಂತ ಇರ್ತಾರೆ, ಅವ್ರದೇ ಕರ್ತವ್ಯ ಇದೆ. ಪ್ರತಿನಿತ್ಯ ಅವ್ರಿಗೆ ರೌಂಡ್ಸ್ ಹಾಕ್ಲಿಕ್ಕಿರತ್ತೆ. ಒಂದಿನಕ್ಕೆ ಇಷ್ಟು ಬಾರಿ ತಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶವನ್ನ ಸುತ್ತ ಹಾಕಬೇಕು. ಎಲ್ಲವೂ ಕೂಡ ಸರಿಯಾಗಿದೆಯಾ, ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಆಗ್ತಾ ಇದೆಯಾ, ವನ್ಯ ಜೀವಿಗಳಿಗಾಗ್ಲಿ ಅರಣ್ಯ ಪ್ರದೇಶಕ್ಕಾಗ್ಲಿ ಯಾವುದೇ ರೀತಿ ಹಾನಿ ಆಗ್ತಿಲ್ವಲ್ಲ, ಇದೆಲ್ಲವನ್ನ ಗಮನಿಸಬೇಕಾಗಿರೋ ಜವಾಬ್ದಾರಿ ಇವ್ರ ಮೇಲೆ ಇರುತ್ತೆ, ವಾಚರ್ಸ್. ಆದ್ರೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವ ಈ ವಾಚರ್ಸ್ ಹಬ್ಬಬ್ಬ ಅಂದ್ರೆ 5, 10, 15 ಸಾವಿರವೂ ಇಲ್ಲ, 5-10 ಸಾವಿರ ಸಂಬಳ ತಗೊಳ್ಳೋ ಈ ವಾಚರ್ಸ್ಗೆ 3 ತಿಂಗಳಿಂದ ಸಂಬಳ ಇಲ್ವಂತೆ. ಅವ್ರ ಊಟ, ಅವ್ರ ಇಡೀ ಪರಿವಾರ ನಂಬ್ಕೊಂಡಿರೋದೇ ಈ ಸಂಬಳದ ಮೇಲೆ, ಅದನ್ನೂ ಕೂಡ ಕಿತ್ಕೊಂಡು ತಿಂತಾ ಇದ್ದಾರೆ ಅಧಿಕಾರಿಗಳು. ಸರ್ಕಾರ ನಾಗ್ಲೇ ಹೇಳ್ದಾಗೆ ಗುತ್ತಿಗೆ ಏಜೆನ್ಸಿ, ಆ ಗುತ್ತಿಗೆದಾರನಿಗೆ ದುಡ್ಡು ಕೊಡ್ಬೇಕಾಗಿರೋದು ಸರ್ಕಾರ 2 ಕೋಟಿ ಬಿಲ್ ಬಾಕಿ ಉಳಿಸ್ಕೊಂಡಿದೆಯಂತೆ. ಗುತ್ತಿಗೆದಾರನಿಗೆ ಸರ್ಕಾರ ಬಿಲ್ ಕ್ಲಿಯರ್ ಮಾಡಿಲ್ಲ, ಹಾಗಾಗಿ ಆತ ಸಂಬಳ ಕೊಟ್ಟಿಲ್ಲ. ಅಲ್ಲಿಗೆ ಹೊಣೆ ಸರ್ಕಾರದ್ದೇ. ಮತ್ತೆ ಸಂಬಳ ನೀಡದೆ
ಸರ್ಕಾರ ಸತಾಯಿಸ್ತಾ ಇರೋ ಕಾರಣಕ್ಕೇನೆ ಮಾಡಬೇಕಾಗಿರೋ ಕೆಲಸವನ್ನ ವಾಚರ್ಸ್ ಮಾಡ್ತಾ ಇಲ್ಲ. ಆ ರುಟೀನ್ ಚೆಕಿಂಗ್ ಪ್ರಾಸೆಸ್ ಇದ್ದಿದ್ರೆ ಬಹುಶಃ ಈ 5 ಹುಲಿಗಳು ಬದುಕುಳಿತಾ ಇತ್ತು. ಶಿವಣ್ಣ ತನ್ನ ಹಸುನು ಬಿಡ್ತಿರ್ಲಿಲ್ಲ ಕಾಡಿನೊಳಗೆ. ಇನ್ ಕೇಸ್ ಹಸು ಏಮಾರಿ ಬಂದು ಅಲ್ಲಿ ಹುಲಿ ಬೇಟೆಯಿಂದಾಗಿ ಬಲಿಯಾಗಿ ಹೋಗಿದ್ರು ಕೂಡ ಪ್ರತೀಕಾರ ಎಲ್ಲ ತಗೊಳ್ಳೋ ಹಂತಕ್ಕಂತೂ ಇರ್ತಿರ್ಲಿಲ್ಲ. ಅಲ್ಲಿಗೆ ಸರ್ಕಾರ ಕೂಡ ಇದರಲ್ಲಿ ಪಾತ್ರಧಾರಿ. ನಿರಂತರ ಪ್ರತಿಭಟನೆ ಆಗ್ತಿದ್ರು ಕೂಡ ಸಂಬಳ ಕೊಡಿ ಅಂತ ಹೇಳಿ ಅಧಿಕಾರಿಗಳು ಕಣ್ಬಿಟ್ಟಿಲ್ಲ. ಇದ್ರ ಜೊತೆಯಲ್ಲಿ ಮತ್ತೊಂದು ಅಲ್ಲಿರುವ ಡಿಸಿಎಫ್ ಮೇಲೇನೆ ಆಪಾದನೆ ಇದೆ. ಸಸ್ಪೆಂಡ್ ಆದವರನ್ನ ಕರ್ಕೊಂಡು ಬಂದು ಇಲ್ಲಿ ಕೂರಿಸಿದ್ದಾರೆ ಅಂತ ಹೇಳಿ ಸರ್ಕಾರದ ಕಡೆ ಬೊಟ್ಟು ಮಾಡ್ತಿದ್ದಾರೆ ವನ್ಯಜೀವಿ ಪ್ರೇಮಿಗಳು. ಇಷ್ಟೆಲ್ಲಾ ಲೋಪಗಳ ಪರಿಣಾಮ ಈ 5 ಹುಲಿಗಳ ಮಾರಣ ಹೋಮ.